ಕಚೇರಿಗೆ ಬಂದವರೇ ನೇರವಾಗಿ ಒಂದು ಪತ್ರ ರೆಡಿ ಇತ್ತು, ಅದಕ್ಕೆ ಸಿಗ್ನೇಚರ್ ಹಾಕೋ ಕೆಲಸವನ್ನು ಮಾಡಿದ್ರು. ಇಲ್ಲಿ ತನಕ ಒಂದೇ ಒಂದು ವಿಚಾರವನ್ನ ಕೂಡ ಅವರು ಈ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಬಹುದು. ಈ ನಿರ್ಧಾರ ಕಾಂಗ್ರೆಸ್ ಪಾಳ್ಯಕ್ಕೆ, ಡಿ ಕೆ ಶಿವಕುಮಾರ್ ಪಾಳ್ಯಕ್ಕೆ ನಿಶ್ಚಿತವಾಗಿ ದುಬಾರಿ ಆಗಬಹುದು. ಮೊದಲ ಕಂಪನ, ರಾಜಕೀಯ ಕಂಪನವನ್ನ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರೋ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ನೋಡೋಕೆ ಬರಬೇಕಾಗಿ ಬರ್ತಾ ಇದೆ. ಮತ್ತೆ ಇದೊಂದು ಟ್ರೇಲರ್ ರೀತಿ ಕಾಣಿಸ್ತಾ ಇದೆ. ಸೀನಿಯರ್ ಲೀಡರ್ಸ್ ಮುಂದೆ ಯಾವ ರೀತಿ ಇರಬಹುದು ಅನ್ನೋದರ ಟ್ರೇಲರ್ ಇದು. ಈ ಅನುಮಾನ ಕೂಡ ಬರ್ತಾ ಇದೆ. ನೋಡೋಣ ರಾಮಲಿಂಗಾರೆಡ್ಡಿ ಅವರು ಏನೇನು ವಿಚಾರಗಳನ್ನು ಹೇಳ್ತಾರೆ. ಆಕ್ರೋಶಕ್ಕೆ ಬೆಲೆ ಇಲ್ಲ ಅಂದ ಮೇಲೆ, ಅಸಮಾಧಾನಕ್ಕೆ ಬೆಲೆ ಇಲ್ಲ ಅಂದ ಮೇಲೆ ನನಗೆ ಗೊತ್ತು ಹೇಗೆ ನಾನು ನಡ್ಕೊಳ್ಬೇಕು ಅನ್ನೋ ದಾಟಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆಗಿದ್ರು ಸೌಮ್ಯ ಸ್ವಭಾವದ ರಾಜಕಾರಣಿ, ಸಾಫ್ಟ್ ನೇಚರ್ಡ್ ರಾಜಕಾರಣಿ. ನೋಡೋಣ. ಜಗದೀಶ್ ಅವನ್ನೆಲ್ಲ ಕಳಿಸ್ಬಿಡಿ. ಅಲ್ಲಿ ಯಾರೋ 4-5 ಜನ ಇದ್ದಾರಲ್ಲಪ್ಪ, ಅವ್ರು ಆಚೆ ಹೋಗಿ. ರಾಮರೆಡ್ಡಿ ಅದೇ ಬೇರೆಯವರು ಇದ್ದಾರೆ, ಪ್ರೆಸ್ನವ್ರು ಬಿಟ್ಟು ಬೇರೆಯವ್ರನ್ನ ಅವ್ರನ್ನ ಕಳಿಸಿ, ಆಚೆ ಕಳಿಸಿ. ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸೋದಕ್ಕೆ ಕೂತಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ತಮ್ಮ ನಿರ್ಧಾರ ಏನು, ತಮ್ಮ ಯೋಚನೆ ಏನು ಅನ್ನೋದನ್ನ ಪ್ರಕಟ ಮಾಡ್ತಾರೆ. ಸದ್ಯಕ್ಕಲ್ಲೆಲ್ಲ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಇನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈನಲ್ಲಿ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರದ ಮೂಲಕ ಹೇಳೋ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟವಿಲ್ಲದ ಖಾತೆ ಕೊಟ್ರೆ ನಾನು ಇಷ್ಟ ಇಲ್ದಂಗೆ ನಡ್ಕೊಳ್ಳೋದು ಅನ್ನೋ ಹಾದಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಸರ್ಕಾರಕ್ಕೆ ಮೊದಲ ಶಾಕ್ ಸಿಗ್ತಾ ಇದೆ. ಮೇಜರ್ ಸೆಟ್ ಬ್ಯಾಕ್. ಹಲವು ಕನಸುಗಳನ್ನ ಇಟ್ಕೊಂಡಿದ್ದ ಡಿ ಕೆ ಶಿವಕುಮಾರ್ರಿಗೆ ಮೇಜರ್ ಸೆಟ್ ಬ್ಯಾಕ್ ಕೂಡ ಆಗ್ತಾ ಇದೆ. ಆಮೇಲೆ ಇದು ಅಂತಿಂತವ್ರು 3ನೇ ಸಲ 2ನೇ ಸಲ ಗೆದ್ದವ್ರು ಕೊಡ್ತಿರೋದಲ್ಲ, ಸೊ ದುಬಾರಿ ಆಗುತ್ತೆ. GBA ಚುನಾವಣೆ ನಡೆಸಬೇಕು ಅಂದ್ರೆ, ಕ್ಯಾಂಡಿಡೇಟ್ ಅನ್ನು ಫಿಕ್ಸ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದೇ ನಡೀತಾ ಇದೆ. ಇದೊಂದು ಚೀಟಿ ಬರ್ಕೊಂಡಿದ್ದಾರೆ. ಬೇಡಪ್ಪ, ಸರ್ ಅದಲ್ಲ ಸರ್, ಅಧ್ಯಕ್ಷರೇ ಮಾತಾಡ್ತೀನಿ ಅಂದಾಗಿದೆ. ಯಾರು ಮಾತು ಕೇಳಲ್ಲ ಸರ್, ಮಾತಾಡೋದಲ್ಲ ಕಾರ್ಯ ಇದೆ ಸರ್. ದಯವಿಟ್ಟು ನೋಡಪ್ಪ, ಈಗ ನಾನು ಕೋಪ ಬರೋಂಗ್ ಮಾಡಬೇಡಿ. ನಾನು ಯಾರ ಮಾತು ಕೇಳಲ್ಲ, ಕೂತ್ಕೊಳ್ಳಿ. ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ. ದಯವಿಟ್ಟು ಈ ತರ ಮಾಡಬೇಡಿ ಸರ್ ಅಂತ ಅವರೊಬ್ರು ಬಂದಿದಾರಲ್ಲ, ಅವರು ಮನೋಹರ್ ಅಂತ KPCC ಘಟಕದಲ್ಲಿ ಕೆಲಸ ಮಾಡ್ತಾರೆ. ಸೊ ಬಂದು ಸರ್ 1 ನಿಮಿಷ ಮಾತಾಡ್ತಾರೆ ನೋಡಿ ಅಂತ ಕೊನೆ ಕ್ಷಣದಲ್ಲೂ ಕೂಡ ಕನ್ವಿನ್ಸ್ ಮಾಡೋ ಪ್ರಯತ್ನ ರಾಮಲಿಂಗಾರೆಡ್ಡಿ ಅವರು ಫುಲ್ ಫರ್ಮ್ ಆಗಿದ್ದಾರೆ. ಅದೆಲ್ಲ ಬೇಡಪ್ಪ, ನಾನು ಹೇಳ್ತೀನಿ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ. ಅಧ್ಯಕ್ಷರು ಮಾತಾಡ್ತೀನಿ ನೋಡಿ, ಸುದ್ದಿಗೋಷ್ಠಿ ನಡೆಸೋ ಸಂದರ್ಭದಲ್ಲೂ ಭಾರಿ ಹೈ ಡ್ರಾಮಾ ಕಚೇರಿ ಒಳಗೆ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಕಡ್ಡಿ ತುಂಡಾದಂತ ಹೇಳ್ತಿದ್ದಾರೆ, ನಾನು ಯಾರ ಮಾತು ಕೇಳಲ್ಲ ಅಂತ. ಬಟ್ ಅಲ್ಲಿಗೆ KPCC ವತಿಯಿಂದ ಇಬ್ರು ವ್ಯಕ್ತಿಗಳು ಬಂದ್ರು. ಅವ್ರು ಸರ್ KPCC ಅಧ್ಯಕ್ಷರು ಮಾತಾಡ್ತಾರೆ, ದಯವಿಟ್ಟು ರಾಜೀನಾಮೆ ಕೊಡ್ಬೇಡಿ, ಡಿಸೈಡ್ ಮಾಡಬೇಡಿ, ವೆಯ್ಟ್ ಸರ್ ಅಂತ ಕೇಳ್ಕೊಂಡ್ರು. ಬಟ್ ರಾಮಲಿಂಗಾರೆಡ್ಡಿ ಅವರು ಸಿಟ್ಟಾದ್ರು. ನೋ, ಕೇಳೋದು ಹೇಳೋದು ಎಲ್ಲ ಮುಗಿದಿದೆ, ನಾನು ನಿರ್ಧಾರ ಪ್ರಕಟ ಮಾಡ್ತೀನಿ, ನೀವು ನಡೀರಿ, ಕೋಪ ಬರೆಸಬೇಡಿ ಅಂತ ಕೂಡ ಹೇಳಿದ್ರು. ಮನವೊಲಿಸೋದಕ್ಕೆ ಅಂತಿಮ ಪ್ರಯತ್ನ ಆಗ್ತಾ ಇರುವಂತಹ ಚಿತ್ರಣ ಪಬ್ಲಿಕ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವೈಟ್ ಶೀಟ್
ಕೊಡಿ ಹಾಗಾದ್ರೆ. ಆಮೇಲೆ ನೋಡಪ್ಪ, ನಾನು ಎಷ್ಟು ಮಾತಾಡ್ತೀನೋ ಅಷ್ಟೇ. ಆಮೇಲೆ ನೀವೇನು ಯಾವ ಪಕ್ಷದ ನನಗೆ ಕೇಳೋಕೆ ಬರಬೇಡಿ. ಇಲ್ಲ, ಕನ್ನಡದಲ್ಲೇ ನಾನು ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋಲ್ಲ. ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೀರಿ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇದೆ ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ಇನ್ನು ಮುಂದೆ ತಗೋಬೇಕು. ರಾಮಲಿಂಗಾರೆಡ್ಡಿ ಅವರು ಸಿಟ್ಟಿಗೆದ್ದಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವತಿಯಿಂದ ಇಬ್ರು ಬಂದಿದ್ರು. ಸರ್, ಅಧ್ಯಕ್ಷರು ಮಾತಾಡ್ತಾರೆ, 1 ನಿಮಿಷ ಸರ್, ನಿರ್ಧಾರ ಪ್ರಕಟ ಮಾಡಬೇಡಿ ಅಂತ ಕೇಳಿದ್ರು. ಬಟ್ ನೀನೇನು ಹೇಳ್ಬೇಡಪ್ಪ, ನೀನು ನಡಿಯಲ್ಲಿ ಕೂತ್ಕೋ ಅಂತ ಹೇಳಿದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ, ಮನವೊಲಿಸೋದಕ್ಕೆ ಬಂದಿದ್ದವರು ಪೆಚ್ಚು ಮೋರೆ ಹಾಕೊಂಡೇ ಸೈಡಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಈ ಸಿಟ್ಟು ಕಾಂಗ್ರೆಸ್ ಪಾಳೆಯಕ್ಕೆ ತುಂಬಾ ದುಬಾರಿ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಕೈಯಲ್ಲಿರೋದು ರಾಜೀನಾಮೆಯ ಪತ್ರ. ಅದರ ಅಧಿಕೃತ ಪ್ರಕಟಣೆ ಮಾತ್ರ ಆಗಬೇಕಾಗಿದೆ. ಮೇಜರ್ ಶಾಕ್ ಡೇ 2 ನಲ್ಲಿ ಸಿಗ್ತಾ ಇದೆ. ಸ್ವಲ್ಪ ನೀರು. ಸರ್, ಸ್ಟ್ಯಾಂಡ್ ಬತ್ತಾಯಿದೆ. ಸ್ಟಾಪ್ ಅಂತ ಬರ್ತೀವಿ. ನೋಡಿ, ರಾಮಲಿಂಗಾರೆಡ್ಡಿ ಅವರಂತೂ ತಮ್ಮ ನಿರ್ಧಾರದ ಬಗ್ಗೆ, ಅಚಲ ನಿರ್ಧಾರವನ್ನ ನಾನು ತಗೊಂಡಿದ್ದೀನಿ, ಅದನ್ನೇ ಪ್ರಕಟ ಮಾಡೋದು. ಇಷ್ಟ ಇಲ್ಲದ ಖಾತೆ ಕೊಟ್ರೆ ನಾನು ಹಿಂಗೆ ಇರ್ತೀನಿ ಅಂತ ನಿಮಗೆ ನಾವು ಆ ಪತ್ರನ ಫೋಕಸ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಸಿಗ್ನೇಚರ್ ಕೂಡ ಬಿದ್ದಿದೆ. ಒಂದು ವೇಳೆ ಇವತ್ತು ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSC ಸೇರಿಕೊಂಡೆ. ಅಂದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSCಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಈ ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೂ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪನವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ, ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪನವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಯಲ್ಲೂ ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರ್ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈತು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ,
ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರ ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ ಅವತ್ತು, ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ತಗೋಬೇಕು, ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಕೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹೇಳಪ್ಪ, ಇಲ್ಲಿ ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರಿಕೊಂಡಿದ್ದು 53. ಸಚಿವ ಸ್ಥಾನಕ್ಕೆ ಅಂತೂ ಇಂತೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಪ್ರಕಟ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡದೇ ಇದ್ದಿದ್ದಕ್ಕೆ ಸಿಟ್ಟಿಗೆದ್ದಿದ್ದಾರೆ. ಖಾತೆ ಹಂಚಿಕೆಯಾದ 2ನೇ ದಿನದಲ್ಲೇ ರಾಜೀನಾಮೆ ಪತ್ರವನ್ನ ಬರೆದಿದ್ದಾರೆ. ನೋಡಿ, 3ನೇ ತಾರೀಕು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದನ್ನ ನಾವು ನೋಡಿದ್ವಿ. 4ನೇ ತಾರೀಕು ಪ್ರಯತ್ನ, 5ನೇ ತಾರೀಕು ಬೆಳಗ್ಗೆ ರಾಜೀನಾಮೆಯ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. DK ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಈ ಮೂಲಕ ಪತನ ಆದಂಗಾಗ್ತಾ ಇದೆ. DK ಶಿವಕುಮಾರ್ ಅವರಿಗೂ ಕೂಡ ಅತಿ ದೊಡ್ಡ ಮುಜುಗರ. ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ.
ನೋ ಕಾಮೆಂಟ್ಸ್. ಸರ್ ನೀವು ಪಟ್ಟಿ ಹಿಡಿದಿರೋ ಹಣ ಕೊಟ್ಟರೆ ಅಂದರೆ ಮತ್ತೆ ರಾಜೀನಾಮೆ ವಾಪಸ್ ಹೋಗ್ತಾರೆ? ಇಲ್ಲಪ್ಪ ತಗೊಳ್ಳಿ. ಸರ್ ನಿನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಆಯ್ತಾ ಸರ್ ನಿನ್ನೆ ಸಂಜೆ? ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ ಕಾಫಿ ಕುಡೀರಿ, ಸರ್? ಎಷ್ಟೊತ್ತಿಗೆ ಕೊಡ್ತೀನಿ, ಕಾಫಿ ಕೊಡ್ತೀನಿ. ಸರ್ ಎಷ್ಟೊತ್ತಿಗೆ ರಾಜೀನಾಮೆ? ಈಗ ಕಳಿಸ್ಬಿಡ್ತೀನಿ, ನಾನು ಹೋಗಲ್ಲಪ್ಪ. ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ಯಾರು ಮನವೊಲಿಸಿದ್ರು ಕೂಡ ನನ್ನ ನಿರ್ಧಾರವನ್ನ ರಿವರ್ಸ್ ಮಾಡಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ.